ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಾವು ವೀರಶೈವ ವಿದ್ಯಾವರ್ಧಕ ಸಂಘಕ್ಕೆ ಸದಸ್ಯತ್ವವನ್ನು ಮಾಡಿಕೊಳ್ಳುವುದರ ಬಗ್ಗೆ ನಾವು ಒಂದು ಮನವಿಯನ್ನು ಪತ್ರ ಕೊಟ್ಟಿದ್ದೇವೆ. ಈ ದಿನ ನಾವು ಸದಸ್ಯತ್ವ ಮನವಿ ಪತ್ರ ಕೊಡೋದು ಒಂದು ತಿಂಗಳ ಗಡುವಾಗಿ ಕೊಡ್ತಿದ್ದೇವೆ. ಅವ್ರು ಏನಾದರೂ ಮುಂದಿನ ದಿನಗಳಲ್ಲಿ ಸದಸ್ಯತ್ವ ಮಾಡಿಕೊಳ್ಳದಿದ್ದ ಪಕ್ಷದಲ್ಲಿ ನಾವು ಕಾನೂನು ದೃಷ್ಟಿಯಿಂದ ನಾವು ಹೋರಾಟ ಮಾಡಬೇಕಾಗ್ತದೆ. ತದನಂತರ ನಾವು ಡಿಆರ್ ಆಫೀಸ್ ಕೂಡ ಒಂದು ಮನವಿ ಪತ್ರ ಕೊಡ್ತಿದ್ದೇವೆ. ಇದು ಯಾಕೆ ಅವರು ಮಾಡ್ತಾ ಇಲ್ಲ, ಸದಸ್ಯತ್ವ ಯಾಕೆ ಮಾಡ್ತಾರೆ, ಸದಸ್ಯತ್ವದಿಂದ ಲಾಭ ಇದ್ರು ಸಹ ಇವ್ರು ಮಾಡ್ತಾ ಇಲ್ಲ ಯಾಕೆ ಅಂತಕ್ಕಂಥದ್ದು ಏನಾದ್ರು ಅವ್ರ ದುರುದ್ದೇಶ ಇದ್ದಪ್ಪ ಅಂದ್ರೆ ಪಬ್ಲಿಕ್ ತಿಳಿಸ್ತೇವೆ. ನಾವ್ ಈ ರೀತಿ ಇದಕ್ಕೋಸ್ಕರ ನಾವು ಮಾಡ್ಕೊಂತಿಲ್ಲ ಅಂತ ಯಾವ್ದು ನಿಗೂಢವಾಗಿ ಇಟ್ಕೊಂಡು ಇವರು ಸದಸ್ಯತ್ವ ಮಾಡ್ತಾ ಇಲ್ಲ. ಎಲೆಕ್ಷನ್ ಚುನಾವಣೆ ಬಂದ ಸಂದರ್ಭದಲ್ಲಿ ಮೂಗಿತುಪ್ಪ ಈ ಸರಿ ಗ್ಯಾರಂಟಿ ಈ ಸರಿ 15-20 ವರ್ಷ ಆಯ್ತು ಬಂದು ಮಾಡ್ಕೊಂತ ಮೆಂಬರ್ಶಿಪ್ ಮಾಡ್ತಾರೆ, ಯಾರು ಮಾಡ್ತಾನೆ ಇಲ್ಲ. ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಚುನಾವಣೆಯನ್ನ ಬಹಿಷ್ಕಾರ ಮಾಡಿ ಮನವಿ ಮಾಡ್ತೀರನ್ರಿ. ಎಲೆಕ್ಷನ್ ಟರ್ಮ್ ಮುಗಿದ್ಮೇಲೆ ವ್ಯಾಪಕ ಸರ್ ಮುಂದಿನ ಯಾವ್ದಾದ್ರು ಇಲ್ಲಿ ಪ್ರತಿ ಇದರಲ್ಲಿ ನಾವು ನಿಂತು ಅವರು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಹೇಳ್ತಿದ್ರೆ, ವಿಜಯನಗರ ಜಿಲ್ಲೆದವ್ರು ಏನಿದ್ರು ಕೆಲವೊಬ್ರು ಹೇಳಿದ್ರು ನಿಮ್ಮ ಬೈಲಾದಲ್ಲಿ ವಿಜಯನಗರ ಜಿಲ್ಲೆದವ್ರನ್ನ ಸದಸ್ಯತ್ವ ಮಾಡ್ಕೊಳ್ಳಂತ ರೂಲ್ಸ್ ಇಲ್ಲ ಅಂತಕ್ಕಂಥ ಇಲ್ಲ ನನಗೆ ಬಂದಿರ್ತಕ್ಕಂಥ ವಿಷಯ ಚರ್ಚೆ ಮಾಡಿರ್ತಕ್ಕಂಥದ್ದು. ಆಗ ನಾವು ಹೇಳಿದ್ವಿ ನೋಡಿ ಸರ್, ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಿದೆ. ಈಗ ನಮ್ಮ ವಿಜಯನಗರ ಜಿಲ್ಲೆ ಆಗಿದೆ, ಬಟ್ ಎಲ್ಲವೂ ನಾವು ಅಖಂಡವಾಗಿ ನಾವು ತೀರ್ಮಾನ ತಗೊಂಡಿದ್ವಿ. ದಯವಿಟ್ಟು ಆ ವರ್ಡ್ ಮಾತಾಡಬೇಡ್ರಿ ಎಲ್ಲ, ಯಾಕಂದ್ರೆ ಶಿಕ್ಷಣ ಸಂಸ್ಥೆಗಳು ಹೆಚ್ಚಿಗಿರೋದೇ ವಿಜಯನಗರ ಜಿಲ್ಲೆಯಲ್ಲಿ. ಅಖಂಡವಾಗಿ ನೀವು ಮೆಂಬರ್ಶಿಪ್ ಆ ಸಮಯ ಸಂದರ್ಭ ಅನುಗುಣವಾಗಿ ನೀವು ಬೈಲ ಚೇಂಜ್ ಮಾಡ್ರಿ ಅಂತ ಹೇಳ್ತೀವಿ. ನಾವು ಅವ್ರೇನು ವಿರೋಧ ಮಾಡಿದ್ರು ಕೂಡ ಬೈಲ ಚೇಂಜ್ ಮಾಡಿ ನಂತರ ನೀವು ಎಲ್ಲವನ್ನು ಅಖಂಡವಾಗಿ ಮೆಂಬರ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಮಾಡ್ರಿ ಅಂತಕ್ಕಂಥದ್ದನ್ನ ನಾವು ತಿಳಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಇದು ಮಾತ್ರ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ, ಇದು ನಿಲ್ಲೋದಿಲ್ಲ. ಇವತ್ತು ನೀವು ಪತ್ರಿಕಾ ಮಾಧ್ಯಮದವರು ಇದು ಹೆಚ್ಚಿನ ರೀತಿಯಲ್ಲಿ ನೀವು ಮಾತಾಡಿ ತಿಳಿಸ್ಬೇಕಂತ ನಾನು ನಿಮ್ಮಲ್ಲಿ ಕೂಡ ಕೇಳ್ಕೊಳ್ತೇನೆ. ಬಳ್ಳಾರಿ ವೀರಶೈವ ವಿದ್ಯಾವರ್ಧಕ ಸಂಘಕ್ಕೆ ನಾವು ಸದಸ್ಯತ್ವ ಅಭಿಯಾನದ ಒಂದು ಇವತ್ತು ಸೇರಿದ್ದೇವೆ. ಏನಂದ್ರೆ ಉದ್ದೇಶ ಏನಂದ್ರೆ ಎಲ್ಲರಿಗೂ ಸದಸ್ಯತ್ವ ಸಿಗಬೇಕು. ವೀರಶೈವ ಲಿಂಗಾಯತ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ಒಂದು ಸಂಘದಲ್ಲಿ ಸದಸ್ಯತ್ವ ಬೇಕು ಅಂದಾಗ ಕೊಡ್ತಕ್ಕಂಥ ಕೆಲಸವನ್ನ ಸಂಘ ಮಾಡಬೇಕು. ಹಿಂದೆ ಇರ್ತಕ್ಕಂಥ ನಮ್ಮನ್ನ ಇಲ್ಲಿವರೆಗೆ ಯಾವ್ಯಾವ ರೀತಿ ಚುನಾಯಿತ ಆಗಿ ಅಧ್ಯಕ್ಷರು ಎಲ್ಲ ಬಂದಿದ್ದಾರೆ, ಜನರಲ್ ಬಾಡಿ ಅವರೆಲ್ಲ ಜಿಪಿ ಮೆಂಬರ್ಸ್, ಇವತ್ತಿನವರೆಗೆ ನಮಗೆ ಸದಸ್ಯತ್ವವನ್ನು ಕೊಟ್ಟಿಲ್ಲ. ಹಾಗಾಗಿ ನಾವು ಸದಸ್ಯತ್ವದಿಂದ ನಮಗೆ ಬಹಳ ಅದರಿಂದ ಸಿಗದೇ ಇದ್ದಕ್ಕೋಸ್ಕರ ಇವತ್ತು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಯಾರು ಸದಸ್ಯತ್ವ ಪಡೆದಿದ್ದಾರೋ ಅವರೆಲ್ಲರೂ ಇವತ್ತು ಇದು ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬರ್ತಾರೆ. ಹಾಗಾಗಿ ಇವತ್ತು ನಾವು ಆಡಳಿತ ಮಂಡಳಿಗೆ ಒಂದು ಮನವಿಯನ್ನು ಕೊಡ್ತೇವೆ, ಹಾಗೂ ಜಿಲ್ಲಾ ಸಹಕಾರಿ ಸಂಘಗಳ ರಿಜಿಸ್ಟ್ರಿಗೆ ಒಂದು ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಒಂದು ತಿಂಗಳು ಗಡುವನ್ನ ಕೊಡ್ತಾ ಇದ್ದೀವಿ. ಅದರೊಳಗಡೆ ಏನಾದರೂ ಅವರು ಕ್ರಮ ತಗೊಂಡಿಲ್ಲ ಅಂದ್ರೆ ಕಾನೂನು ಕ್ರಮ ಇರುತ್ತೆ. ಮತ್ತೆ ಮುಂದೆ ಬರ್ತಕ್ಕಂಥ ಚುನಾವಣೆಯನ್ನ ನಾವು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಸಮಾಜದ ಸ್ವಾಮಿಗಳನ್ನ ಮತ್ತು ಹಿರಿಯರನ್ನ ಎಲ್ಲರನ್ನ ಸೇರಿಸಿಕೊಂಡು ವೀರಶೈವ ವಿದ್ಯಾವರ್ಧಕ ಸಂಘ ಇದು ನಮ್ಮೆಲ್ಲರ ಹಕ್ಕು ಅನ್ನೋದನ್ನ ಪ್ರತಿಪಾದಿಸುವ ರೀತಿಯಲ್ಲಿ ನಾವು ಚುನಾವಣೆಯ ಬಹಿಷ್ಕಾರ ಹಾಕುವ ನಿಟ್ಟಿನಲ್ಲಿ ಈ ಒಂದು ಸಮಿತಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುತ್ತೆ ಅಂತ ನಾನು ಈ ವಾಹಿನಿ ಮುಖಾಂತರ ತಿಳಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.